ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ಲಾಸ್ಟ್ 2 ಎಪಿಸೋಡ್ನಲ್ಲಿ ನಾನು ಗ್ರಹಣದ ವಿಚಾರ, ದ್ವಾದಶ ರಾಶಿಗಳಿಗೆ ಯಾವ ರೀತಿಯ ಫಲಗಳು ಗ್ರಹಣದ ಸಮಯದಲ್ಲಿ ಸಿಗ್ತದೆ ಅಂತ ವಿಡಿಯೋ ಮಾಡಿದ್ದೇನೆ. ವಿಡಿಯೋನೆಲ್ಲರೂ ನೋಡಿ. ಇವತ್ತಿನ ಸಂಚಿಕೆಯಲ್ಲಿ ಗ್ರಹಣದ ಸಮಯದಲ್ಲಿ ನಾವು ಯಾವ ಮಂತ್ರವನ್ನ ಪಠಿಸಿದಾಗ, ಯಾವ ರೀತಿ ಪಠಿಸಿದಾಗ ಅದರ ಫಲಗಳು ಸಿಗ್ತದೆ, ಅದು ಸಿದ್ಧಿ ಆಗ್ತದೆ ನಮಗೆ ಮುಖ್ಯವಾಗಿ. ಇದಕ್ಕಿಂತ ಮುಂಚೆ ನಾವು ದೈವರಕ್ಷೆ ಮಂತ್ರ ಸಿದ್ಧಿ ತರಗತಿ ಮಾಡಿದ್ರಲ್ಲಿ ಸಿದ್ಧಿ ಮಾಡುವುದು ಯಾವ ರೀತಿ ಅಂತ ಹೇಳಿಕೊಟ್ಟಿದ್ರೆ ತುಂಬಾ ನಮಗೆ ಅದರಲ್ಲಿ ಸ್ಟೂಡೆಂಟ್ಗಳು ಬಂದಿದ್ದಾರೆ. ಅವರೆಲ್ಲರಿಗೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೇನೆ. ಸಿದ್ಧಿ ಮಾಡದವರು ಕೂಡ ಆ ಸಮಯದಲ್ಲಿ ಸಿದ್ಧಿಯನ್ನ ಮಾಡಬಹುದು, ಆ ಸಮಯದಲ್ಲಿ ಗುರು ದೀಕ್ಷೆಯನ್ನ ತಗೋಬಹುದು ಅಂತ ಇದೆ. ಗ್ರಹಣದ ಸಮಯದಲ್ಲಿ ಯಾವುದೇ ಗುರುವಿನ ಮುಖಾಂತರ ತಗೊಂಡಂತ ಆ ಜೀವಂತ ಮಂತ್ರ ಆವತ್ತಿನ ದಿನದಲ್ಲಿ ನಿಮಗೆ ಸಿದ್ಧಿ ಆಗ್ತದೆ ಅದನ್ನ ಪಠಿಸಿದಾಗ. ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ನಾನು ಯಾವತ್ತೂ ಹೇಳ್ತಾ ಹೋಗ್ತೇನೆ. 3 ದಿನಗಳು ಶ್ರೇಷ್ಠ ವರ್ಷದಲ್ಲಿ. ಒಂದು ನವರಾತ್ರಿ, 9 ದಿನಗಳ ಕಾಲ ಇರ್ತಕ್ಕಂಥ ನವರಾತ್ರಿ, ಹಾಗೂ ಶಿವರಾತ್ರಿ, ಇನ್ನೊಂದು ಗ್ರಹಣ. ಈ ಸಮಯದಲ್ಲಿ ಯಾರು ಮಂತ್ರವನ್ನು ಪಠಿಸ್ತಾರ, ಜಪಗಳನ್ನು ಮಾಡ್ತಾರ, ಹೋಮಗಳನ್ನು ಮಾಡ್ತಾರ, ಅದು ಅವರಿಗೆ ಬೇರೆ ದಿನಗಳಿಗಿಂತ ಆ ದಿನಗಳಲ್ಲಿ 100 ಪಟ್ಟು ಜಾಸ್ತಿ ಸಿಗ್ತದೆ. ಫಾರ್ ಎಕ್ಸಾಂಪಲ್, ನೀವೀಗ ಬೇರೆ ದಿನಗಳಲ್ಲಿ 10,000 ಜಪ ಮಾಡುವುದಕ್ಕಿಂತಲೂ ಈ ಸಮಯದಲ್ಲಿ 1,000 ಜಪ ಮಾಡಿದ್ದು ಲಕ್ಷಕ್ಕೆ ಪ್ರಮಾಣದಷ್ಟು ನಿಮಗೆ ಫಲಗಳು, ಅದರ ರಿಸಲ್ಟ್ ಸಿಗ್ತದೆ. ಯಾವ ಸಮಯದಲ್ಲಿ ನಾವು ಮಂತ್ರವನ್ನು ಜಪ ಮಾಡಬಹುದು, ಯಾವ ರೀತಿಯಾಗಿ ಮಾಡಬಹುದು, ಅದಕ್ಕೆ ಸಿದ್ಧತೆಗಳನ್ನೆಲ್ಲ ಏನಿದೆ ಈ ವಿಚಾರದಲ್ಲಿ ಈ ವಿಡಿಯೋದಲ್ಲಿ ಅದನ್ನ ನೋಡ್ಕೊಂಡು ಹೋಗೋಣ. ಮುಖ್ಯವಾಗಿ ಇಲ್ಲಿ ಗ್ರಹಣ ಇರ್ತಕ್ಕಂಥದ್ದು ಮಾರ್ಚ್ 3, 2026. ಗ್ರಹಣ ಪ್ರಾರಂಭ ಕಾಲ ಅಂದ್ರೆ ಸ್ಪರ್ಶ ಕಾಲ ಆಗ್ತಕ್ಕಂಥದ್ದು 3 ಗಂಟೆ 20 ನಿಮಿಷಕ್ಕೆ. ಆ 20 ನಿಮಿಷದಿಂದ ನಿಮಗೆ ಸಾಧ್ಯ ಇದ್ರೆ ಜಪವನ್ನ ಮಾಡಬಹುದು. ನೀರಲ್ಲಿ ಕೂತು ಜಪವನ್ನ ಮಾಡಬಹುದು, ದೇವಾಲಯದಲ್ಲಿ ಕೂತು ಜಪವನ್ನ ಮಾಡಬಹುದು, ಮನೆಯಲ್ಲಿ ಕೂತು ಜಪವನ್ನ ಮಾಡಬಹುದು. ಬರೀ ನೆಲದಲ್ಲಿ ಕೂರಬೇಡಿ, ಯಾವುದಾದ್ರೊಂದು ಆಸನವನ್ನ ಹಾಕಿ ಕೂರಿ ಜಪವನ್ನ ಮಾಡಬಹುದು. ಜಪಮಾಲೆ ಇದ್ದರೆ ನಿಮ್ಮಲ್ಲಿ ಜಪಮಾಲೆಯನ್ನ ಜಪಿಸ್ತಾ ನೀವು ಜಪಮಾಲೆಯನ್ನು ಕೈಯಲ್ಲಿ ಇಟ್ಕೊಂಡು ಜಪಮಾಲೆಯಿಂದ ಜಪವನ್ನ ಮಾಡಬಹುದು. ಆ ಸಮಯದಲ್ಲಿ ಮಲ ಮೂತ್ರ ವಿಸರ್ಜನೆಯನ್ನು ಮಾಡಬಾರ್ದು. ಆ ಗ್ರಹಣದ ಸಮಯದಲ್ಲಿ ಆ 3 ಗಂಟೆಯಿಂದ ಅಲ್ಲಿ ಮೋಕ್ಷ ಕಾಲ ಆಗ್ತಕ್ಕಂಥದ್ದು 7 ಗಂಟೆ ತನಕ, ಅಂದ್ರೆ 6:45, 6:50, 7 ಗಂಟೆ ಅಂತ ತಗೊಂಡು 7 ಗಂಟೆ ತನಕ ನೀವು ಜಪವನ್ನ ಮಾಡಿದ್ರಿ, ಆ ಜಪ ನಿಮಗೆ ಸಿದ್ಧಿ ಆಗ್ತದೆ, ನಿಮ್ಮ ಇಷ್ಟಾರ್ಥಗಳು ನೆರವೇರ್ತದೆ. 3 ಗಂಟೆಯಿಂದ ನಮಗೆ 3:20ರಿಂದ ಸಮಯ ಇಲ್ಲ ಅಂತಕ್ಕಂಥವ್ರು ಕಡ್ಡಾಯವಾಗಿ ಒಂದು 6 ಗಂಟೆ 20 ನಿಮಿಷದಿಂದ ಆದರೂ ಮಾಡಲೇಬೇಕು. ಯಾಕಂದ್ರೆ ಅದು ಗೋಚಾರ ಆಗ್ತಕ್ಕಂಥ ಸಮಯ. ಭಾರತದಲ್ಲಿ 25 ನಿಮಿಷ ಗೋಚಾರ ಇದೆ ಭಾರತದಲ್ಲಿ. 6 ಗಂಟೆ 22 ನಿಮಿಷದಿಂದ 6 ಗಂಟೆ 47 ತನಕನೂ ಭಾರತದಲ್ಲಿ ಗೋಚಾರ ಆಗ್ತದೆ. ಆದ್ರಿಂದ ಆ ಸಮಯದಲ್ಲಿ ನೀವು ಜಪವನ್ನ ಮಾಡಿದಾಗ, ಅಟ್ಲೀಸ್ಟ್ ಆ ಸಮಯದಲ್ಲಿ ಮಾಡಿದಾಗ ನಿಮಗೆ 100% ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗ್ತದೆ. ಸಂಕಲ್ಪವನ್ನೆಲ್ಲ ಮಾಡಬಹುದು. ಸಂಕಲ್ಪ ಎಲ್ಲ ಗೊತ್ತಿದೆ, ವಿಧಿವಿಧಾನದ ಮುಖಾಂತರ ಮಾಡಬಹುದು. ನಿಮ್ಗೆಲ್ಲ ಗೊತ್ತಿದೆ, ನಾವು ನಮ್ಮ ದೈವರಕ್ಷೆ ಮಂತ್ರ ಸಿದ್ಧಿ ತರಗತಿಯಲ್ಲಿ ಆ ವಿಧಿವಿಧಾನಗಳನ್ನೆಲ್ಲ ಕಳಿಸಿಕೊಟ್ಟಿದ್ದೇವೆ, ಯಾವ ರೀತಿ ಎಲ್ಲ ಮಾಡಬೇಕು ಅಂತ. ಮಾಡಿದವರಿಗೆ ತುಂಬಾ ರಿಸಲ್ಟ್ ಸಿಕ್ಕಿದೆ. ಎಲ್ಲರೂ ಗ್ರಹಣದ ಸಮಯದಲ್ಲಿ ಮಾಡಲೇಬೇಕು. ಮಾಡಿದ್ರೆ ರಿಸಲ್ಟ್ ಸಿಗ್ತದೆ, ಮಾಡದಿದ್ರೆ ಏನಾಗ್ತದೆ, ಏನಾಗುದಿಲ್ಲ, ರಿಸಲ್ಟ್ ಸಿಗುದಿಲ್ಲ ಅಷ್ಟೇ. ಅಲ್ಲಿ 3 ಗಂಟೆ 20 ನಿಮಿಷಕ್ಕೆ ಗ್ರಹಣ ಸ್ಪರ್ಶ ಕಾಲ, ಮಧ್ಯಕಾಲ ಅಂದ್ರೆ 4 ಗಂಟೆ 30 ನಿಮಿಷಕ್ಕೆ. ಅದೇ ರೀತಿ ಎಂಡಿಂಗ್ ಮೋಕ್ಷ ಕಾಲ 6 ಗಂಟೆ 47 ನಿಮಿಷ, ಅಂದ್ರೆ ಸಾಧಾರಣ 7 ಗಂಟೆ ತನಕ ಇರ್ತದೆ. ಅಲ್ಲಿ ತನಕ ಜಪವನ್ನ ಮಾಡಿ, ಮೊದಲು ನೀವು ಸ್ಪರ್ಶ ಕಾಲಕ್ಕೆ ಮೊದಲು ಸ್ನಾನವನ್ನ ಮಾಡಬೇಕು. ಅಂದ್ರೆ 3 ಗಂಟೆ ಮೊದಲು 3 ಗಂಟೆಗೆ ಸ್ನಾನ ಮಾಡಿ ಅಲ್ಲಿ ಜಪಕ್ಕೆ ಕೂರಬಹುದು. ನಿಮ್ಗೆ ಎಲ್ಲೂ ದೇವಸ್ಥಾನದಲ್ಲಿದ್ರೆ ದೇವಸ್ಥಾನದಲ್ಲೇ ಕೂರಬಹುದು. ಆ ನಂತರದಲ್ಲಿ ಗ್ರಹಣ ಮುಗಿದ ನಂತರ ಸ್ನಾನವನ್ನ ಮಾಡಬೇಕು. ಮತ್ತೆ ನಿಮಗೆ ಹೋಮ ಮಾಡೋದು ಗೊತ್ತಿದೆ, ಹೋಮವನ್ನು ಮಾಡಬಹುದು, ಮರುದಿನ ಮಾಡಬಹುದು. ನಿಮ್ಮೆಲ್ಲ ಅಲ್ಲಿ ಕುಂಕುಮಗಳು ಇದರೆಲ್ಲ ಚೇಂಜ್ ಮಾಡಬಹುದು. ಮತ್ತೆ ಜಪವನ್ನ ಮಾಡಬೇಕು. ಯಾವ ರೀತಿ ಮಾಡಬೇಕು, ಯಾವೆಲ್ಲ ಜಪಗಳನ್ನು ಮಾಡಿದ್ರೆ ಆ ದಿನದಲ್ಲಿ ಶ್ರೇಷ್ಠ, ಎಲ್ಲ ಜಪಗಳು ಶ್ರೇಷ್ಠ. ನಿಮ್ಗೆ ಯಾರಾದ್ರೂ ಗುರುಗಳು ಯಾವುದಾದ್ರೂ ಒಂದು ಮಂತ್ರವನ್ನ ಕೊಟ್ಟಿದೆ, ಆ ಮಂತ್ರವನ್ನೇ ಜಪ ಮಾಡಿ. ಗಣಪತಿಯ ಮಂತ್ರ ಗೊತ್ತಿದೆ, ಗಣಪತಿಯ ಮಂತ್ರವನ್ನ ಹೇಳಿ. ಯಾವುದಾದ್ರೂ ಗುರು ನಿಮಗೆ ದೇವಿಯ ಮಂತ್ರವನ್ನ ದೀಕ್ಷೆ ಕೊಟ್ಟಿದ್ರೆ ಆ ಮಂತ್ರವನ್ನೇ ಜಪ ಮಾಡಿ. ಅಥವಾ ನಿಮ್ಮ ಗುರುವಿನ ಹತ್ರ ಮಂತ್ರವನ್ನ ತಗೊಳ್ಳಿ, ಅವರ ಹತ್ರ ನೇರವಾಗಿ ಭೇಟಿಯಾಗಿ ಆ ಮಂತ್ರವನ್ನು ತಗೋಬಹುದು. ಅವರು
ಗ್ರಹಣ ಸಮಯದಲ್ಲಿ ತಗೋಬಾರ್ದು ಅಂತಿಲ್ಲ, ಬಟ್ ಅವರಿಗೆ ಸಮಯ ಇದ್ರೆ ಕೊಡ್ತಾರೆ ಅವರು. ಅದು ತುಂಬ ಶ್ರೇಷ್ಠ ನಿಜವಾಗಿ ಗ್ರಹಣ ಸಮಯದಲ್ಲಿ ಮಂತ್ರಗಳನ್ನೆಲ್ಲ ಕೊಡುವುದು. ಹಿಂದಿನ ಕಾಲದಲ್ಲ ಗ್ರಹಣ ಸಮಯದಲ್ಲಿ ಮಂತ್ರಗಳನ್ನು ಕೊಡ್ತದೆ, ಯಾಕಂದ್ರೆ ಸಿದ್ಧಿ ಆಗ್ತದೆ ಅಂತ. ಇಲ್ಲ ನಮ್ಗೆ ಯಾವುದು ಮಂತ್ರ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತಕ್ಕಂಥ ಈ ಮಂತ್ರವನ್ನು ಕೂಡ ನೀವು ಪಠಿಸಬಹುದು. ಮುಖ್ಯವಾಗಿ ಇಲ್ಲಿ ಚಂದ್ರನಿಗೆ ಗ್ರಹಣ, ಹುಣ್ಣಿಮೆ ಮತ್ತು ಗ್ರಹಣ ಬರುತ್ತೆ. ಚಂದ್ರನ ಅಧಿಪತಿ ಯಾರು ಅಂತ ಹೇಳಿದ್ರೆ ಶಿವ. ಆದ್ದರಿಂದ ಪಂಚಾಕ್ಷರಿ ಮಂತ್ರ ಇದೆ, ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಇಲ್ಲಿ ಬರ್ತಾ ಇದೆ. ಈ ಮಂತ್ರವನ್ನು ಸಂಕಲ್ಪ ಮಾಡಿ, ಆರೋಗ್ಯ, ಹಣ, ಐಶ್ವರ್ಯ, ಸಂಪತ್ತು ಎಲ್ಲನೂ ಬೇಕು ನಮಗೆ. ಸಂಕಲ್ಪ ಮಾಡಿ ಮಂತ್ರವನ್ನು ಪಠಿಸಬಹುದು. ಓಂ ನಮಃ ಶಿವಾಯ. ಇದಕ್ಕೆ ಯಾವುದೇ ಗುರುವಿನ ಒಂದು ಉಪದೇಶ ಬೇಕು ಅಂತಿಲ್ಲ ಶಿವನ ಮಂತ್ರಕ್ಕೆ. ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಇನ್ನೊಂದು ಮಂತ್ರ. ಸೊ ಅಲ್ಲಿ ಸಿಂಹರಾಶಿಯಲ್ಲಿ ಗ್ರಹಣ ಆಗೋದ್ರಿಂದ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಗ್ರಹಣ ಸಂಭವಿಸುತ್ತದೆ. ಆದ್ದರಿಂದ ಸಿಂಹರಾಶಿ ಅಧಿಪತಿ ಸೂರ್ಯ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ, ಅಥವಾ ಓಂ ಭಾಸ್ಕರಾಯ ನಮಃ, ಓಂ ಗೃಣಿ ಸೂರ್ಯಾಯ ಆದಿತ್ಯ. ಈ ಮಂತ್ರವನ್ನು ಕೂಡ ನೀವು ಸಿದ್ಧಿ ಮಾಡಬಹುದು. ಸೊ ಫೈನಾನ್ಸಿಯಲ್ ಪ್ರಾಬ್ಲಮ್ ಇದೆ, ಅಲ್ಲಿ ಶುಕ್ರನ ನಕ್ಷತ್ರದಲ್ಲಿ ಆಗ್ತಾ ಇರೋದ್ರಿಂದ ಓಂ ಶ್ರೀಂ ನಮಃ, ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ, ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ಈ ಮಂತ್ರವನ್ನು ಕೂಡ ನೀವು ಪಠಿಸಬಹುದು. ನಿಮ್ಗೆ ಯಾವ ಮಂತ್ರ ಎಲ್ಲ ಗೊತ್ತಿದೆ ಅದನ್ನು ಪಠಿಸಬಹುದು. ವಿಶೇಷವಾಗಿ ಮಾಡುವವರು ಗಾಯತ್ರಿ ಮಂತ್ರವನ್ನು ಮಾಡಬಹುದು. ಗಾಯತ್ರಿ ಮಂತ್ರ ಗುರುಮುಖಿಯನ್ನು ತಗೊಂಡಿದ್ರೆ ನೀವು ಗಾಯತ್ರಿ ಮಂತ್ರವನ್ನು ಕೂಡ ಜಪ ಮಾಡಬಹುದು, ಅಥವಾ ದೇವಿಯ ಮಂತ್ರವನ್ನು ಕೂಡ ಜಪ ಮಾಡಬಹುದು. ಎಷ್ಟು ಆಗ್ತದೆ ಅಷ್ಟು ಮಾಡಿ. ಕೆಲವರೀಗ ಸಂಕಲ್ಪ ಮಾಡ್ತಾರೆ, ನಾನು ಗ್ರಹಣ ಗ್ರಹಣ ಪ್ರಾರಂಭ ಆದಾಗ ಮುಗಿಯೋದು ಅನ್ನೋದು 10,000 ಜಪ ಮಾಡ್ತೇನೆ. ಅದು 10,000 ಮಾಡಲೇಬೇಕು. ಅದಕ್ಕಿಂತ ಮುಂಚೆ ನೀವು ಅದರಿಂದ ಎದ್ದು ಬರಬಾರ್ದು. ಸೊ ನೀವು ಅನ್ಲಿಮಿಟೆಡ್ ಮಾಡ್ತೇನೆ ಹೇಳಿ ಸಂಕಲ್ಪ ಮಾಡಿ. ನಿಮ್ಮ ಗ್ರಾಮ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಸಂಕಲ್ಪ ಮಾಡುವಾಗ, ನಿಮ್ಮ ಮನೆ ದೇವರಲ್ಲಿ ಸಂಕಲ್ಪವನ್ನು ಮಾಡಿ, ನಿಮ್ಮ ಮನೆಯಲ್ಲಿ ದೈವ ಇದ್ದರೆ ದೈವದಲ್ಲಿ ಸಂಕಲ್ಪವನ್ನು ಮಾಡಿ, ನಿಮ್ಮ ಗುರು ಹಿರಿಯರಲ್ಲಿ ಸಂಕಲ್ಪವನ್ನು ಮಾಡಿ ಆ ನಂತರ ನೀವು ಜಪಕ್ಕೆ ಕೂರ್ಬೋದು. ಸೊ ನೆಲದಲ್ಲಿ ಕೂರ್ಲಿಕ್ಕೆ ಸಾಧ್ಯ ಇಲ್ಲದವರು ಚೇರಲ್ಲಿ ಕೂರ್ಬೋದು, ಅಥವಾ ನಡೆದಾಡ್ತಾ ಕೂಡ ಮಂತ್ರವನ್ನು ಹೇಳ್ಬೋದು. ಬಟ್ ಕೂತು ಹೇಳಿದಾಗ ಫಲಗಳು ಜಾಸ್ತಿ ಸಿಗ್ತಕ್ಕಂಥದ್ದು. ಓಂ ನಮಃ ಶಿವಾಯ, ಓಂ ಗೃಣಿ ಸೂರ್ಯಾಯ ಆದಿತ್ಯ, ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ಈ ಮಂತ್ರವನ್ನು ಹೇಳಿ ಖಂಡಿತವಾಗಲೂ 100% ರಿಸಲ್ಟ್ ಸಿಗ್ತದೆ. ನಂಬಿಕೆಯಿಂದ ಮಾಡಿದವರಿಗೆ ಮಾತ್ರ. ನಂಬಿಕೆ ಇಲ್ಲದವರು ಮಾಡೋದೇ ಬೇಡ. ನಾನು ಯಾವತ್ತು ಹೇಳ್ತೇನೆ, ನಂಬಿಕೆ ಇಲ್ಲ ಅಂದರೆ ಅದು ವರ್ಕ್ ಆಗುವುದಿಲ್ಲ. ಆದ್ದರಿಂದ ಮಾಡಿ, ರಿಸಲ್ಟ್ ಸಿಗ್ತದೆ. ಇದಿಷ್ಟು ಗ್ರಹಣದಲ್ಲಿ ಕೊಡ್ತಕ್ಕಂಥ ವಿಶೇಷ ಮಂತ್ರಗಳು. ನೀವು ನಿಮ್ಮ ಗುರುವಿನ ಮುಖಾಂತರ ತಗೊಂಡಿದ್ರೆ ಖಂಡಿತವಾಗ್ಲೂ ಅದೇ ಮಂತ್ರವನ್ನು ಪಠಿಸ್ಬೋದು. ಸೊ ಮತ್ತೆ 12 ರಾಶಿಗಳಿಗೆ ಪರಿಹಾರವನ್ನು ಕೊಟ್ಟಿದ್ದೇನೆ. ಅದನ್ನು ಕೂಡ ನಿಮ್ಮ ರಾಶಿ ಯಾವುದು ಅಂತ ನೋಡಿ ಅದಕ್ಕೆ ಬೇಕಾದಂತಹ ಪರಿಹಾರವನ್ನು ನೀವು ಮಾಡ್ಬೋದು. ಸೊ ಇದಿಷ್ಟು ಗ್ರಹಣದ ಮಂತ್ರದ ವಿಚಾರ. ಸೊ ಮುಂದಿನ ವಿಡಿಯೋ ಜೊತೆ ಬರ್ತೇನೆ. ಎಲ್ರಿಗೂ ನಮಸ್ಕಾರ.